ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಈ ಒಂದು ಹಬ್ಬದಲ್ಲಿ ಉಳಿದಿರ್ತಕ್ಕಂಥ ತೆಂಗಿನಕಾಯಿನ ಬಳಸ್ಕೊಂಡು ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಬಳಸದೆ ಈ ರೀತಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಹಸಿ ತೆಂಗಿನಕಾಯಿನ 1 ಕಪ್ ಅಳತೆಯಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ತುರಿದು ಕೂಡ ಸೇರಿಸ್ಕೊಳ್ಬೋದು. ಮೊದಲಿಗೆ ಇದನ್ನು ನೀರು ಹಾಕದೆ ಹಾಗೆ ರುಬ್ಕೊಂಡು ಬರೋಣ. ತುರಿದಿದ್ದಾಯಿತು ಅಂತಂದರೆ ರುಬ್ಬೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀರನ್ನು ಸೇರಿಸ್ಕೊಳ್ಬೋದು. ಇವಾಗ ನೋಡಿ ತರಿಯಾಗಿ ರುಬ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ನಾವು ಯಾವ ಕಪ್ಪಿಂದ ತೆಂಗಿನಕಾಯಿ ತೊಗೊಂಡಿದ್ವಿ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೆ ಇದನ್ನು ನಾವು ನೈಸಾಗಿ ರುಬ್ಕೊಂಡು ಬರೋಣ. ಒಟ್ಟಲ್ಲಿ ಇದರಲ್ಲಿರ್ತಕ್ಕಂಥ ಹಾಲು ನಾವು ತೆಕ್ಕೊಳ್ಬೇಕು. ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ನೈಸಾಗಿ ರುಬ್ಕೊಳ್ಳಿ. ಇವಾಗ ನೋಡಿ ನಾನು ಕೂಡ ಇಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಂಡು ಬರ್ತಿದ್ದೀನಿ. ಇವಾಗ ಒಂದು ಮಟ್ಟಿಗೆ ಹಾಲು ಸಿಗುತ್ತೆ, ಹಾಗಾಗಿ ಇದನ್ನು ನಾವು ಶೋಧಿಸ್ಕೊಂಡು ಬಿಡೋಣ. ಈ ರೀತಿ ಸಾಧ್ಯವಾದಷ್ಟು ನೈಸಾಗಿ ರುಬ್ಕೊಳ್ಳಿ. ಅಂದಾಗ ಮಾತ್ರ ಈ ಒಂದು ತೆಂಗಿನಕಾಯಲ್ಲಿ ಇರ್ತಕ್ಕಂಥ ಹಾಲು ಕಂಪ್ಲೀಟಾಗಿ ನಮಗೆ ಕರೆಕ್ಟಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಗಟ್ಟಿಯಾಗಿ ಸಿಗುತ್ತೆ. ಇವಾಗ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಈ ರೀತಿ ಜರಡೆ ಹಾಕ್ಕೊಂಡಿದ್ದೀನಿ. ಜರಡೆ ಇಲ್ಲ ಅನ್ನೋದಾಯಿತು ಅಂತಂದರೆ ಒಂದು ಕಾಟನ್ ಬಟ್ಟೆ ಕೂಡ ಹಾಕಿ ಈ ಒಂದು ತೆಂಗಿನಕಾಯಲ್ಲಿ ಇರ್ತಕ್ಕಂಥ ಹಾಲನ್ನು ನಾವು ತೆಕ್ಕೊಳ್ಬೇಕು. ಇಲ್ಲಿ 2 ಸರಿ ರುಬ್ಕೊಳ್ಬೇಕಾಗತ್ತೆ. ಇಲ್ಲ ನಾವು ನೈಸಾಗಿ ರುಬ್ಬಿದ್ದಾಗಿದೆ ಅನ್ನೋದಾಯಿತು ಅಂತಂದರೆ ಪರವಾಗಿಲ್ಲ, ಒಂದೇ ಸರಿಗೆ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಬೋದು. ನಾನಿಲ್ಲಿ 2 ಬ್ಯಾಚಲ್ಲಿ ರುಬ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ಹಿಟ್ಟು ಈ ಒಂದು ತೆಂಗಿನಕಾಯಲ್ಲಿರ್ತಕ್ಕಂಥ ಹಾಲನ್ನ ನಾವು ತೆಕ್ಕೊಳ್ಬೇಕು. ನೋಡಿ ಎಷ್ಟು ಗಟ್ಟಿಯಾಗಿರ್ತಕ್ಕಂಥ ಹಾಲು ಸಿಕ್ಕಿದೆ. ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ. ಇವಾಗ ಉಳಿದಿರ್ತಕ್ಕಂಥ ತೆಂಗಿನಕಾಯಿನ ಮತ್ತೊಂದು ಸರಿ ರುಬ್ಕೊಳ್ಳೋಣ. ಕಂಪ್ಲೀಟಾಗಿ ನಾವು ರುಬ್ಬಿರ್ತಕ್ಕಂಥ ತೆಂಗಿನಕಾಯಿ ತುರಿನ ಈ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಮತ್ತು ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೆ ನೈಸಾಗಿ ರುಬ್ಕೊಂಡು ಬರಬೇಕು. ಇವಾಗ ನೋಡಿ ರುಬ್ಬಿದ್ದಾಗಿದೆ. ರುಬ್ಬಿರ್ತಕ್ಕಂಥ ಮಿಶ್ರಣನ ಮತ್ತೆ ನಾನು ಶೋಧಿಸ್ಕೊಳ್ತಿದ್ದೀನಿ. ಈ ಬಾರಿ ಮತ್ತೆ ರುಬ್ಬೋದು ಬೇಡ, ಒಂದು ಸರಿ ಅಥವಾ 2 ಸರಿ ಮಾತ್ರ ರುಬ್ಕೊಳ್ಬೇಕು. ಅಂದಾಗ ಕಂಪ್ಲೀಟಾಗಿ ನಮಗೆ ಹಾಲು ತೆಂಗಿನಕಾಯಲ್ಲಿರ್ತಕ್ಕಂಥ ಹಾಲು ಸಿಕ್ಬಿಡುತ್ತೆ. ಹಾಗಾಗಿ ಒಂದು 2 ಸರಿ ರುಬ್ಕೊಂಡ್ರೆ ಸಾಕು. ಇವಾಗ ಈ ಒಂದು ತೆಂಗಿನಕಾಯಿ ಮೇಲ್ಗಡೆ ಉಳಿದಿರ್ತಕ್ಕಂಥ ಈ ಒಂದು ತೆಂಗಿನಕಾಯಿ ಪೌಡ್ರನ್ನ ನಾವು ಡೆಸಿಗ್ನೇಟೆಡ್ ಕೊಕೊನಟ್ ಪೌಡ್ರ್ ಕೂಡ ಆಗಿ ಮಾಡ್ಕೊಳ್ಬೋದು. ಅಂದರೆ ಬಿಸಿಲಲ್ಲಿ ಒಣಗಿಸಿ ಕೂಡ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇಲ್ಲ ಅಂತಂದರೆ ಬೇರೆ ರೀತಿಯಲ್ಲಿ ಸ್ವೀಟ್ ಕೂಡ ಮಾಡ್ಕೊಳ್ಬೋದು. ಆ ಒಂದು ರೆಸಿಪಿನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇಲ್ಲಿ ಇರ್ತಕ್ಕಂಥ ಒಂದು ತೆಂಗಿನ ಹಾಲು ರೆಡಿಯಾಗಿದೆ. ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಗಟ್ಟಿಯಾಗೇ ಇರಲಿ. ಇಲ್ಲ ನಮಗೆ ಸ್ವೀಟಿನ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ತೆಂಗಿನಕಾಯಿನ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡು ಈ ರೀತಿ ಹಾಲನ್ನ ತೆಕ್ಕೊಳ್ಳಿ. ಇಲ್ಲ ತೆಂಗಿನಕಾಯಿ ಇಲ್ಲ ಅನ್ನೋದಾಯಿತು ಅಂದರೆ 1 ಕಪ್ ಆಗುವಷ್ಟು ನೀರನ್ನ ಕೂಡ ಸೇರಿಸ್ಕೊಳ್ಬೋದು. ಇವಾಗ ತೆಗೆದಿರ್ತಕ್ಕಂಥ ಹಾಲನ್ನು ನಾವು ಅಳತೆ ಮಾಡ್ಕೊಳ್ಬೇಕು. ಸ್ವೀಟ್ನ ಸೇರಿಸೋದಕ್ಕೋಸ್ಕರ ನಾನಿಲ್ಲಿ ಅಳತೆ ಮಾಡ್ಕೊಳ್ತಿದ್ದೀನಿ. ನಾನು ತೊಗೊಂಡಿರ್ತಕ್ಕಂಥ 1 ಕಪ್ ತೆಂಗಿನಕಾಯಲ್ಲಿ 2 ಕಪ್ ನೀರನ್ನ ಸೇರಿಸಿ ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ 1.5 ಕಪ್ ಆಗುವಷ್ಟು ಹಾಲು ಸಿಕ್ಕಿದೆ. ನೋಡಿ 1 ಕಪ್ ಆಗುವಷ್ಟು ಅಳತೆ ಮಾಡ್ಕೊಂಡಿದ್ದೀನಿ, ಹಾಗೆ ಅರ್ಧ ಕಪ್ ಆಗುವಷ್ಟು, ಒಟ್ಟಲ್ಲಿ 1.5 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲು ಸಿಕ್ಕಿದೆ. ಇದರಲ್ಲಿ ನಾನು ಒಂದು ಅರ್ಧ ಭಾಗದಷ್ಟು ಅಂದರೆ ಅರ್ಧ ಕಪ್ ಆಗುವಷ್ಟು ಹಾಲನ್ನು ತೆಗೆದಿಟ್ಕೊಳ್ತಿದ್ದೀನಿ. ಇವಾಗ ಈ ಒಂದು ಅರ್ಧ ಕಪ್ ಹಾಲಿಗೆ ಒಂದು 1/4 ಕಪ್ ಆಗುವಷ್ಟು ಕಾರ್ನ್ಫ್ಲವರ್ನ ಸೇರಿಸ್ಕೊಳ್ತಿದ್ದೀನಿ. ಕಾರ್ನ್ಫ್ಲವರ್ ಬಂದು ಹಾಲಿನ ಜೊತೆಗೆ ಸೇರಿಸಬೇಕು ಅಂತೇನಿಲ್ಲ. ಬೇಕು ಅಂದರೆ ನೀವು ಅರ್ಧ ಕಪ್ ಆಗುವಷ್ಟು ನೀರನ್ನ ಕೂಡ ತೊಗೊಂಡು ಸೇರಿಸ್ಕೊಳ್ಬೋದು. ಜಾಸ್ತಿ ಪ್ರಮಾಣದಲ್ಲಿ ಹಾಲನ್ನು ರೆಡಿ ಮಾಡ್ಕೊಂಡಿದ್ದಾಯಿತು ಅಂದರೆ 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪ ಕೂಡ ಗಂಟುಗಳು ಇಲ್ಲದ ಹಾಗೆ ಒಂದ್ಸರಿ ಈ ರೀತಿ ಅರ್ಧ ಕಪ್ ಹಾಲು ಅಥವಾ ಅರ್ಧ ಕಪ್ ನೀರನ್ನ ತಗೊಂಡು ರೆಡಿ ಮಾಡ್ಕೊಳ್ಳಿ. ಇವಾಗ ಈ ಒಂದು ಕಾರ್ನ್ಫ್ಲೋರ್ ಮಿಶ್ರಣನ ರೆಡಿ ಮಾಡಿ ಇಟ್ಟಿರ್ತಕ್ಕಂಥ ಈ ಹಾಲಿಗೆ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಡೈರೆಕ್ಟಾಗಿ ಕೂಡ ನಾವು ಹಾಕ್ಕೊಳ್ಬೋದು ಕಾರ್ನ್ಫ್ಲವರ್ನ. ಬಟ್ ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಕೂಡ ಗಂಟುಗಳಾಗೋದಿಲ್ಲ. ಹಾಗಾಗಿ ಒಂದು ಅರ್ಧ ಕಪ್ ಹಾಲನ್ನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಕಾರ್ನ್ಫ್ಲವರ್ನ ಸೇರಿಸ್ಕೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ. ಇಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ಇದೇ ಒಂದು ಹಾಲಿಗೆ ಕೂಡ ನೀವು ಕಾರ್ನ್ಫ್ಲವರ್ನ ಹಾಕ್ಕೊಳ್ಬೋದು. ಇವಾಗ ಸ್ವೀಟಿಗೆ ಅನುಗುಣವಾಗಿ ನೀವು ಜಾಸ್ತಿ ಸ್ವೀಟ್ ತಿನ್ನೋದಾಯಿತು ಅಂದರೆ 1 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು 3/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಸ್ವೀಟ್ ಬೇಕೋ ಆ ರೀತಿ ಅನುಗುಣವಾಗಿ ಸ್ವೀಟ್ನ ಸೇರಿಸ್ಕೊಳ್ಳಿ. ಒಂದು 2 ಕಪ್ ಹಾಲಿಗೆ 1 ಕಪ್ ಆಗುವಷ್ಟು ಸಕ್ಕರೆ ಸಾಕಾಗುತ್ತೆ. ಸಕ್ಕರೆನ ಒಂದು ಸ್ವಲ್ಪ ಕರಗಲಿಕ್ಕೆ ಬಿಡಬೇಕು. ಹಾಗಾಗಿ ಸಕ್ಕರೆ ಕರಗೋವರೆಗೂ ಒಂದು 5ರಿಂದ 10 ನಿಮಿಷ ವೆಯ್ಟ್ ಮಾಡಿಕೊಂಡು ನಂತರ ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವೀಟ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ಸಕ್ಕರೆ ಕಂಪ್ಲೀಟಾಗಿ ಕರಗಿತ್ತು. ಗ್ಯಾಸ್ ಮೇಲೆ ಇಟ್ಕೊಂಡು ಹೈ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಒಂದು ಸ್ವಲ್ಪ ಕೂಡ ಕೈ ಬಿಡ್ದಾಗೆ ಕಲಿಸ್ತಾ ಬರಬೇಕು. ಕಲಿಸ್ದಾಗ ಬಂದಾಗ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಬೇಗ ಸ್ವೀಟ್ ರೆಡಿ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕೂಡ ಕೈ ಬಿಡ್ದಾಗೆ ಕಲಿಸ್ತಾ ಬನ್ನಿ.
ನೋಡಿ ಈ ರೀತಿ ತಿಕ್ಕಾಗ್ತಾ ಬಂದಾಗ ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಸ್ವೀಟ್ ರೆಡಿ ಮಾಡ್ಕೊಳ್ಳಿ. ನೋಡಿ ಒಂದು 7 ರಿಂದ 8 ನಿಮಿಷದೊಳಗೆ ಈ ಸ್ವೀಟ್ ರೆಡಿ ಆಗುತ್ತೆ. ಆದರೆ ಹಾಕಿರೋದು ತೆಂಗಿನಕಾಯಿ ಆಗಿರೋದ್ರಿಂದ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದರಲ್ಲಿರ್ತಕ್ಕಂಥ ಜಿಡ್ಡಿನಂಶ ಬಿಟ್ಕೊಳ್ಬೇಕು, ಎಣ್ಣೆ ಅಂಶ. ಯಾಕಂದರೆ ಇಲ್ಲಿ ನಾವು ಯಾವುದೇ ರೀತಿಯ ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಬಳಸ್ತಾ ಇಲ್ಲ. ಹಾಗಾಗಿ ಈ ಒಂದು ತೆಂಗಿನಕಾಯಿ ಹಾಲಲ್ಲಿರ್ತಕ್ಕಂಥ ಜಿಗಿಟಿನಂಶ ಬಿಟ್ಕೊಳ್ಳೋವರೆಗೂ ಕೈ ಆಡಿಸ್ತಾ ಬನ್ನಿ. ಎಲ್ಲಿವರೆಗೂ ಅಂದರೆ ಈ ರೀತಿ ರಿಬ್ಬನ್ ಕಟ್ಕೊಳ್ಬೇಕು. ಮೇಲಿಂದ ಬಿಟ್ಟಾಗ ಈ ರೀತಿ ರಿಬ್ಬನ್ ಶೇಪಲ್ಲಿ ನಮಗೆ ಬರಬೇಕು. ಅಲ್ಲಿವರೆಗೂ ವೇಟ್ ಮಾಡಿಕೊಂಡು ಈ ರೀತಿ ಬಂದಾಗ ಗ್ಯಾಸ್ನ ಆಫ್ ಮಾಡಿ ನಾನಿಲ್ಲಿ ಒಂದು ಗ್ಲಾಸ್ ಬಾಕ್ಸಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಸ್ಟೀಲ್ ಬಾಕ್ಸ್, ಲಂಚ್ ಬಾಕ್ಸಿಗೆ ಅಥವಾ ತಟ್ಟೆಗೂ ಕೂಡ ಸರ್ವ್ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ತುಪ್ಪ ಇಲ್ಲದೆ ಅಥವಾ ಎಣ್ಣೆ ಇಲ್ಲದೆ ಮಾಡಿರ್ತಕ್ಕಂಥ ಸ್ವೀಟು. ಒಂದು ಸ್ವಲ್ಪ ಬಿಸಿ ಆರೋವರೆಗೂ ವೇಟ್ ಮಾಡ್ಕೊಳ್ಳಿ. ಒಂದು 5 ರಿಂದ 10 ನಿಮಿಷ ಬಿಸಿ ಆರೋವರೆಗೂ ವೇಟ್ ಮಾಡಿಕೊಂಡು ನಂತರ ಈ ರೀತಿ ಮುಟ್ಟುವಷ್ಟು ಬಿಸಿ ಇದ್ದಾಗ ಮೇಲ್ಗಡೆಯಿಂದ ಕ್ಲೋಸ್ ಮಾಡಿ 1 ಅವರ್ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ. ಬೇಗ ಆಗೋಗುತ್ತೆ, ಗಟ್ಟಿಯಾಗಲಿ ಅನ್ನೋದಕ್ಕೋಸ್ಕರ ಫ್ರಿಜ್ಜಲ್ಲಿ ಇಡ್ತಿದ್ದೀನಿ. ಇಲ್ಲ ಫ್ರಿಜ್ಜಲ್ಲಿ ಇಡೋದು ಬೇಡ ಅಂತಂದರೆ ರೂಮ್ ಟೆಂಪ್ರೇಚರಲ್ಲೇ ಗಟ್ಟಿಯಾಗೋವರೆಗೂ ವೇಟ್ ಮಾಡ್ಕೊಳ್ಳಿ. ಒಂದು 2 ಗಂಟೆ ಬಿಟ್ಟರೆ ಬೇಗ ಗಟ್ಟಿಯಾಗುತ್ತೆ. ಇವಾಗ ನೋಡಿ 1 ಗಂಟೆ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಸ್ವೀಟು ರೆಡಿಯಾಗಿದೆ. ಒಂದು ಸ್ವಲ್ಪ ಎಡ್ಜಸ್ನ ಬಿಟ್ಕೊಳ್ಳಿ. ಹಾಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಕೈಗೆ ಮಾತ್ರ ಅಂಟಬಾರ್ದು. ಈ ರೀತಿ ಎಡ್ಜಸ್ ತಾನೇ ಬಿಟ್ಕೊಳ್ಬೇಕು. ನೋಡಿ ಕೈ ಕೂಡ ಅಂಟ್ತಿಲ್ಲ. ಇವಾಗ ಒಂದು ತಟ್ಟೆಗೆ ನಾನಿಲ್ಲಿ ಡಿಮೋಲ್ಡ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಈ ರೀತಿ ಬಾಕ್ಸಿಗೆ ಹಾಕಬೇಕು, ಗ್ಲಾಸ್ ಬಾಕ್ಸಿಗೆ ಹಾಕಬೇಕು ಅಂತ ಏನಿಲ್ಲ. ಯಾವುದಾದ್ರೂ ಸ್ಟೀಲ್ ಬಾಕ್ಸು ಅಥವಾ ತಟ್ಟೆಗೂ ಕೂಡ ನಾವು ಹಾಕಿ ಡೈರೆಕ್ಟಾಗಿ ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಅಂತ. ಈ ಒಂದು ಹಬ್ಬಗಳ ಸೀಸನ್ನಲ್ಲಿ ತೆಂಗಿನಕಾಯಿ ಉಳಿಯೋದು ತುಂಬಾ ಸರ್ವೇ ಸಾಮಾನ್ಯ. ಈ ಒಂದು ವಾತಾವರಣದಲ್ಲಿ ನಾವು ತೆಂಗಿನಕಾಯಿನ ಒಣಗಿಸೋದು ಕೂಡ ತುಂಬಾ ಕಷ್ಟ. ಅಂಥ ಸಮಯದಲ್ಲಿ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಅಥವಾ ನಿಮಗೆ ಸಡನ್ನಾಗಿ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿರುತ್ತೆ. ನಾನಿಲ್ಲಿ ಕ್ಯೂಬ್ ಶೇಪ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡಿ ಜಸ್ಟ್ ಮುಟ್ಟಿದರೆ ನಡುಗುವಷ್ಟು ಸ್ಮೂತಾಗಿರ್ತಕ್ಕಂಥ ಒಂದು ತೆಂಗಿನಕಾಯಿ ಸ್ವೀಟ್ ರೆಡಿಯಾಗಿದೆ. ತುಂಬಾ ಪರ್ಫೆಕ್ಟ್ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದನ್ನು ನಾವು ಕೋಕೋನಟ್ ಪುಡ್ಡಿಂಗ್ ಅಂತ ಕೂಡ ಕರಿಬೋದು, ಅಥವಾ ತೆಂಗಿನಕಾಯಿ ಗಿಣ್ಣು ಅಂತ ಕೂಡ ಕರಿಬೋದು. ಮೇಲ್ಗಡೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಗಾರ್ನಿಷ್ ಮಾಡ್ಕೊಳ್ಳಿ. ನಾನಿಲ್ಲಿ ಟ್ಯೂಟಿ ಫ್ರೂಟಿನ ಹಾಗೆ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ನೋಡ್ತಿದ್ದೀರಲ್ಲ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.